ಪುತ್ತೂರು ತಾಲೂಕಿನ ಶಾಂತಿಗೋಡು ಗ್ರಾಮದ ಕೈಂದಾಡಿಯಲ್ಲೊಬ್ಬರು ನೀರು ಹರಿಯುವ ತೋಡಿಗೆ ಅಕ್ರಮವಾಗಿ ತಡೆಗೋಡೆಯನ್ನ ನಿರ್ಮಿಸಿ ಇತರೆ ಕೃಷಿಕರಿಗೆ ಸಂಕಟವನ್ನುಂಟು ಮಾಡಿರುವುದಕ್ಕೆ ಅಲ್ಲಿನ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಕೃಷಿ ಪ್ರದೇಶವಾಗಿರುವ ಕೈಂದಾಡಿಯಲ್ಲಿ ಹೆಚ್ಚಿನ ಭಾಗ ತೋಟ ಪ್ರದೇಶದಿಂದ ಕೂಡಿದ್ದು ಅಲ್ಲಿಯೇ ನೀರು ಹರಿಯುವ ತೋಡಿದೆ. ಆದರೆ ಆ ತೋಡನ್ನೇ ಇದೀಗ ಅಲ್ಲಿನ ಓರ್ವ ವ್ಯಕ್ತಿ ತನ್ನ ಜಮೀನಿಗೆ ನೀರು ನುಗ್ಗದಂತೆ ತಡೆಗೋಡೆ ನಿರ್ಮಿಸಿರುವುದಲ್ಲದೆ ಇತರೆ ಕೃಷಿಕರಿಗೆ ತೊಂದರೆಯುಂಟು ಮಾಡಿದ್ದಾರೆ. ಈ ಹಿಂದೆ ಈ ತೋಡು ಅಗಲವಾಗಿದ್ದು ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಆದರೆ ಇದೀಗ ಸ್ಥಳೀಯರೊಬ್ಬರು ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ತಡೆಗೋಡೆ ನಿರ್ಮಾಣ ಮಾಡಿರುವುದಲ್ಲದೆ ತೋಡಿನ ಮಧ್ಯೆಯೇ ತಡೆಗೋಡೆ ನಿರ್ಮಿಸಿ ಒತ್ತುವರಿ ಮಾಡುವ ಮೂಲಕ ಇತರೆ ಕೃಷಿ ಜಮೀನ್ದಾರಿಗೆ ಸಂಕಷ್ಟವನ್ನು ಉಂಟು ಮಾಡಿದ್ದಾರೆ. ಮಳೆಯ ಸಂದರ್ಭದಲ್ಲಿ ತೋಡಿನಲ್ಲಿ ರಭಸವಾಗಿ ನೀರು ಹರಿದು ಕೃಷಿ ಜಮೀನುಗಳಿಗೆ ನುಗ್ಗುವ ಸಾಧ್ಯತೆಗಳಿವೆ ಎಂದು ಅಲ್ಲಿಯವರು ತೋರಿದ್ದಾರೆ. ಬಾಬುಗೌಡ ಎಂಬುವರು ಪಕ್ಕದ ಜಮೀನಿನಲ್ಲಿ ತೋಡಿನ ಮಧ್ಯೆ ತಡೆಗೋಡೆ ನಿರ್ಮಿಸಿರುವ ಬಾಲಕೃಷ್ಣ ಎಂಬುವರ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ, ತಾಲೂಕು ಕಚೇರಿ ಹಾಗೂ ಗ್ರಾಮ ಪಂಚಾಯತ್ಗಳಿಗೆ ದೂರು ನೀಡಿದ್ದು, ಇನ್ನು ಈ ಪರಿಸರಕ್ಕೆ ಭೇಟಿ ನೀಡಲು ಅಧಿಕಾರಿಗಳು ಬಂದಿಲ್ಲ. ಈ ಕೂಡಲೇ ತಡೆಗೋಡೆಯನ್ನ ಸಮರ್ಪಕವಾಗಿ ಮಾಡಿ ಜಮೀನು ಒತ್ತುವರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರುವುದಾಗಿ ಅಲ್ಲಿನ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಶಾಂತಿಗೋಡು ಗ್ರಾಮದ ಕೈಂದಾಡಿ ಬಾಬುಗೌಡರ ಮನೆಯ ಕೃಷಿ ಜಮೀನಿನ ಪಕ್ಕ ಅಗಲ ಇದ್ದ ತೋಡನ್ನು ಸ್ವಲ್ಪ ಸಪುರ ಮಾಡಿ ಅದಕ್ಕೆ ತೋಡಿನ ಮಧ್ಯದಲ್ಲಿ ತಡೆಗೋಡೆಯನ್ನು ನಿರ್ಮಿಸಿರುತ್ತಾರೆ. ಇದರಿಂದಾಗಿ ಮಳೆಗಾಲದಲ್ಲಿ ಜೋರು ಮಳೆ ಬಂದಾಗ ಮಳೆ ನೀರು ಜಮೀನುಗಳಿಗೆ ನುಗ್ಗಿ ಕೃಷಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅದರ ಕೆಲ ಹಂತದ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಇದಕ್ಕೆ ಈವರೆಗೆ ಯಾವುದವರಿಂದ ಇದು ಪ್ರತಿಕ್ರಿಯೆ ಇರುವುದಿಲ್ಲ. ಈಗ ಅದು ಯಾರು ಮಾಡಿರುವಂಥದ್ದು? ಅದನ್ನು ಮಾಡಿರುವ ಸ್ಥಳೀಯ ಜಮೀನವರು, ಪಕ್ಕದ ಜಮೀನವರು. ಅವರಿಗೆ ನೀವೇನಾದರೂ ಹೇಳಿದ್ರ ಅಂದರೆ ಮಾಡಬೇಡಿ ಆ ಥರ? ಅವರಿಗೆ ಆ ಥರ ಏನು ಹೇಳಿಲ್ಲ, ಮಾಡಬೇಡ ಅಂತೇಳಿ. ಅಂದರೆ ಅದರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಗಲ ಮಾಡಿದರೆ ಏನು ಸಮಸ್ಯೆ ಇರ್ತಿರಲಿಲ್ಲ. ಇದು ಅಲ್ಲೇ ಸ್ವಲ್ಪ ಅಗಲ ಕಡಿಮೆ ಮಾಡಿದ್ದರಿಂದ ನೀರು ಈಗ ನಮ್ಮ ಕೃಷಿ ಜಮೀನುಗಳಿಗೆ ನುಗ್ಗಿ ಮಳೆಗಾಲದಲ್ಲಿ ಕೃಷಿಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಈಗ ನೀವು ಮುಂದೆ ಏನು ಕಂಪ್ಲೇಂಟ್ ಏನಾದರೂ ಮಾಡ್ತೀರಾ ಮುಂದೆ? ಅಳತೆಗೋಸ್ಕರ ಏನಾದರೂ ಮಾಡ್ತೀರಾ? ಅಳತೆಗೆ ಕಂಪ್ಲೇಂಟ್ ಮಾಡ್ಬೋದು. ಅಳತೆ ಬೇಕಾಗಿ ಅಳತೆ ಮಾಡಿ ಸರಿ ಮಾಡಲಿಕ್ಕೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.